ಬಿಳಿದೇವರಿಂದ ಬರ್ತಾ ಇದ್ದೀವಿ. ಬಿಳಿದೇವ್ರು. ಬಿಳಿದೇವರಿಂದ. ಓಕೆ. ಏನ್ ಹೆಸರು ಅಂದ್ರೆ? ಪುಟ್ಟೂರಮ್ಮ ಸರ್. ಪುಟ್ಟಾಗಿ ಚೆನ್ನಾಗಿದ್ದಾರಮ್ಮ, ಅದಕ್ಕೆ ಪುಟ್ಟೂರಮ್ಮ. ಬನ್ನಿ ಜೋರಾಗಿ ಚಪ್ಪಾಳೆ. ನಾನು ಬಂದು 22ನೇ ತಿಂಗಳು 22ನೇ ತಾರೀಕು ಇಲ್ಲಿ ಬಸ್ ಸ್ಟ್ಯಾಂಡ್ ಕೂತಿದ್ದೆ. ತುಂಬಾ ಮಂಡಿ ನೋಯ್ತಾ ಇತ್ತು. ತುಂಬಾ ಮಂಡಿ ನೋವ್ತಾ ಇತ್ತು. ಮಂಡಿ ನೋವು, ಗ್ಯಾಸ್ಟ್ರಿಕ್ ಓವರ್ ಇದೆ. ಗ್ಯಾಸ್ಟ್ರಿಕ್ ಓವರ್ ಅಂದ್ರೆ ಇದೆ. ಓವರ್ ಲೋಡ್ ಅಂತ ಎಲ್ಲ ಆತರ ತುಂಬಾನೇ ಇದೆ. 35 ವರ್ಷದಿಂದ ಇದೆ. 35 ವರ್ಷ. ಸರ್ ನನಗೆ ಜೋರಾಗಿ ಚಪ್ಪಾಳೆ. ಇವರು ಈ ಕಡೆಯಿಂದ ಬಂದ್ರು, ರತ್ನಮ್ಮ ಅಂತ ಮಲ್ಲಿಗೆರೆ ಅವರು. ಅವರು ಬಸ್ ಹೊರಟಾಯ್ತಾ ಅಂದ್ರು, ಹೊರಟಾಯ್ತು ಅಂದ್ರು, ಇವತ್ತು ಎಲ್ಲಿಗೆ ಹೋಗಿದ್ದೆ ಲೇಟ್ ಆಗೋಯ್ತು ಅಂದ್ರು. ಹಂಗಂದ್ರೆ ಏನಮ್ಮ ಅಂದೆ, ಈ ತರ ಅಂದ್ರು. ಅದಕ್ಕೆ ಅಮ್ಮ ನನ್ನ ಮಂಡಿ ನೋವು ಕಣಮ್ಮ ಅಂದ್ರೆ ಕರ್ಕೊಂಡು ಬಂದ್ರು ಇಲ್ಲಿಗೆ. ಅವರೇ ಕರ್ಕೊಂಡು ಬಂದು ಎಂಟ್ರಿ ಮಾಡಿಸ್ಬಿಟ್ಟು ಅವ್ರು ಹೊರಟೋದ್ರು. ಆವಾಗಲಿಂದ ನಾನು ಬರ್ತಾ ಇದ್ದೀನಿ. ನನಗೆ ಮಂಡಿ ನೋವು ಪರವಾಗಿಲ್ಲ, ಕಮ್ಮಿ ಆಗಿದೆ. ಎಷ್ಟು ಭಾಗ ಕಡಿಮೆ ಆಗಿದೆ? ನನಗೆ 50 ಪೈಸೆ ಕಮ್ಮಿ ಆಗಿದೆ ಸರ್. 50% ಕಡಿಮೆ ಆಗಿದೆ. ಮತ್ತೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಬಂದಿದೆ, ಅದು 50 ಪೈಸೆಷ್ಟು ಕಮ್ಮಿ ಆಗಿದೆ ಸರ್. 50% ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ. ಹುಳಿ ಐಟಮ್ಸ್, ರವೆ ಐಟಮ್ಸ್, ಗೋಧಿ ಐಟಮ್ಸ್, ಮಸಾಲೆ ಐಟಮ್ಸ್ ಏನು ತಗೋತಿರ್ಲಿಲ್ಲ. ಇವಾಗ ಎಲ್ಲ ಸ್ವಲ್ಪ ತಗೋತಾ ಇದ್ದೀನಿ ಸರ್. ಪಥ್ಯನ ಬಿಟ್ಟಿದ್ದೀರಾ? ಹೌದು, ಇಲ್ಲ ಬಿಟ್ಟಿಲ್ಲ ಸರ್, ತಗೋತಾ ಇದ್ದೀನಿ. ಪಥ್ಯ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದ್ಮೇಲೆ ತಗೋತಾ ಇದ್ದೀನಿ. ನಿದ್ರೆನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಫಸ್ಟ್ ನಿದ್ರೆ ಗಳಗಳನ್ನು ಮೊಬೈಲ್ ಗಂಟೆ ನೋಡ್ತಾನೆ ಇರ್ತೀವಿ ಸರ್. ಗಂಟೆಗೂ ಮೊಬೈಲ್ ನೋಡ್ಕೊತಿದ್ದೆ. ಇವಾಗ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಸರ್. ಆರೋಗ್ಯನೂ ಚೆನ್ನಾಗಿದೆ ಸರ್. ಊಟ ಮಾಡ್ತಾ ಇದ್ದೆ? ಅದು ಫಸ್ಟ್ ಮಾಡ್ತಾ ಇದ್ದೆ. ಅಂದ್ರೆ ಈ ಗ್ಯಾಸ್ಟ್ರಿಕ್ ಇರೋ ದಿವಸದಿಂದ ಏನೋ ತಗೊಂಡ್ರೆ ಎದೆ ಉರಿ, ಹೊಟ್ಟೆ ಉರಿ, ಎದೆ ಒತ್ತುದು ಹೀಗೆಲ್ಲ ಆಯ್ತಿತ್ತು. ಬರ್ತಿತ್ತು ಸರ್ ಅವಾಗ. ಅಂದ್ರೆ ಊಟದಲ್ಲೂ ಕಂಟ್ರೋಲ್ ಅಲ್ಲಿ ಇದ್ದೆ ಸರ್. ಆಗ ನಾನು ತುಂಬಾ ಕಂಟ್ರೋಲ್ ಇದ್ರೂ ಗ್ಯಾಸ್ಟ್ರಿಕ್ ನಿಮ್ಗೆ ಬಿಟ್ಟು ಹೋಗಿರ್ಲಿಲ್ಲ? ಹೌದು ಸರ್, ಹೋಗಿರ್ಲಿಲ್ಲ. ಮಾತ್ರೆ ತಗೋತಾ ಇದ್ದೆ ಸರ್. ಮಾತ್ರೆ ತಗೋತಾ ಇದ್ರಿ? ಸಿರಪ್ ಮಾತ್ರೆ ಎಲ್ಲ ತಗೋತಾ ಇದ್ರಿ? ಸಿರಪ್, ಮಾತ್ರೆ, ಡಯಟ್ ಇವೆಲ್ಲ ಮಾಡಿದ್ರು ಗ್ಯಾಸ್ಟ್ರಿಕ್ ಮಾತ್ರ ಹೋಗಿರ್ಲಿಲ್ಲ. ಇವಾಗ ಸಿರಪ್ ತಗೋತಾ ಇದ್ದೀರಾ? ಇಲ್ಲ ಸರ್. ಸಿರಪ್ ಇಲ್ಲ. ಬರ್ಲಿ ಜೋರಾಗಿ ಚಪ್ಪಾಳೆ. ಮಾತ್ರೆನೂ ಇಲ್ಲ. ಬರ್ಲಿ ಜೋರಾಗಿ ಚಪ್ಪಾಳೆ. ಗ್ಯಾಸ್ಟ್ರಿಕ್ ಆಯ್ತಾ ಈಗ? ಅಷ್ಟೇ ಆಯ್ತಾ? ಕಮ್ಮಿ ಆಗಿದೆ. ಸಿರಪ್ ಇಲ್ಲದೆ, ಮಾತ್ರೆ ಇಲ್ಲದೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ. ಅವಾಗ ಓವರ್, ಇವಾಗ ಓವರ್ ಇದೆಯಾ? ಇಲ್ಲ ಸರ್, ಕಮ್ಮಿ ಆಗಿದೆ ಸರ್. ಈಗ ಕಡಿಮೆ ಇದೆ, ಲೋಡ್ ಕಡಿಮೆ ಆಗ್ತಿದೆ. ಓಕೆ ಅಮ್ಮ, ಈಗ ಈ 28 ದಿನದಲ್ಲಿ ಏನಾದ್ರು ಅಡ್ಡ ಪರಿಣಾಮ ಆಗಿದೆಯಾ ನಿಮ್ಗೆ? ಸೈಡ್ ಎಫೆಕ್ಟ್ ಆಗಿದೆಯಾ ಈ ಥೆರಪಿ ತಗೊಂಡು? ಇಲ್ಲ ಸರ್, ಏನಿಲ್ಲ. ಆಮೇಲೆ ನನಗೆ ಸಂಧಿವಾತ ತರ ವಾಯು ತರ ಇತ್ತು ಸರ್, ಅದು ಕಂಟ್ರೋಲ್ ಬಂದಿದೆ ಸರ್. ಅದು ಯಾವಾಗಿಂದ ಇತ್ತು? ಅದು ಸುಮಾರು 25 ವರ್ಷದಿಂದ ಇದೆ ಸರ್. ಅದನ್ನೇ ಕಣ್ಣಿಗೆ ಉಂಟೆ ಪುನಃ ಎಲ್ಲ ಜಾಸ್ತಿ ಹೊಡ್ತಾ ಬಂದಿತ್ತು. ಇಲ್ಲಿ ಬಂದ್ಮೇಲೆ ಕಮ್ಮಿ ಆಗಿದೆ ಸರ್ ಅದೆಲ್ಲ. ತಣ್ಣೀರು ಕಮ್ಮಿ ಮಾಡಿದ್ರೆ ಈಗ? ಅದು ಬಿಸಿನೀರು ತಗೋತಾ ಇದ್ದೀನಿ. ತಣ್ಣೀರು ಮುಟ್ತೀನಿ ಸರ್. ಮುಟ್ರು ಏನು ಆಗಲ್ಲ. ಫಸ್ಟ್ ಸಂಧಿವಾತ ಇರೋದ್ರಿಂದ ತಣ್ಣೀರ್ ಮುಟ್ಟಿದ್ರೇನೆ ಆಯ್ತಾ ಇರ್ಲಿಲ್ಲ. ಇವಾಗ ತಣ್ಣೀರ್ ಮುಟ್ಟಿದ್ರು ಏನು ಆಯ್ತಾ ಇಲ್ಲ, ಯಾಕಂದ್ರೆ ಥೆರಪಿ ಇದಾರಲ್ಲ ಅಮ್ಮ, ಹಂಗಾಗಿ ಒಳ್ಳೆ ರಿಸಲ್ಟ್ ಸಿಕ್ಕೈತೆ. ತೂಕ ಏನಾದ್ರು ನೋಡ್ಕೊಂಡಿದ್ದೀರಾ 28 ದಿನದಲ್ಲಿ? ಇಲ್ಲ ಸರ್, ನಾನು ನೋಡಿಲ್ಲ. ಇಲ್ಲಿ ಮಾಡಿಸಿದ್ರಲ್ಲ ಸರ್, ಇಲ್ಲಿ ಸ್ಟ್ಯಾಂಡರ್ಡ್ ಮಾಡಿಸಿದ್ವಿ ಸರ್. 58 ಇದೆ. ಇವಾಗ ನಾನು ಇಲ್ಲಿ ಮಾಡಿಸಿಲ್ಲ ಸರ್. ಈಗ ತಲೆ ಸುತ್ತಂಗೆ ಆ ಥರ ಏನೂ ಇಲ್ಲ ಸರ್. ಏನಿಲ್ಲ. ಈಗ ಈ ಥೆರಪಿಗೆ ಬರ್ತಾ ಇದ್ದೀರಲ್ವ 28 ದಿನದಿಂದ? ಹೌದು ಸರ್. ಎಲ್ಲಾದ್ರೂ ವಾಕಿಂಗು, ಜಾಕಿಂಗು ಅದು ಇದು ಏನಾದ್ರು ಮಾಡ್ಕೊತಾ ಇದ್ದೀರಾ? ಮನೆಯಲ್ಲಿ ಬೆಳಗಿನ 5 ಯೋಗ ಮಾಡ್ತಾ ಇದ್ದೀನಿ. 7 ವರ್ಷದಿಂದ ಮಾಡ್ತಾ ಇದ್ದೀನಿ. ಯೋಗ ಮಾಡ್ತಾ ಇದ್ದೀನಿ. ಇವಾಗ ಮಾಡ್ತೀರಾ? ಮಾಡ್ತಾ ಇದ್ದೀನಿ ಸರ್. ಅದೊಂದು ಬಿಟ್ರೆ ಬೇರೆ ಏನಿಲ್ಲ? ಏನೂ ಇಲ್ಲ ಸರ್. ಬೇರೆ ಪಥ್ಯ ಏನೂ ಇಲ್ಲ. ತಿನ್ಬಾರ್ದು, ತಿನ್ಬಾರ್ದು ಆ ಥರ ಏನೂ ಇಲ್ಲ. ಈಗ ಮಂಡಿ ನೋವು ಎಷ್ಟು ವರ್ಷದಿಂದ ನಿಮಗೆ? ಮಂಡಿ ನೋವು ಈಗ 8 ವರ್ಷ ಆಯ್ತು ಸರ್. ಇದು ಬಂದು ಇದು 1 ತಿಂಗಳಾಯ್ತು ಈ ಕಡೆ ಬಂದು. ಇದು ಸ್ವಲ್ಪ ಕಮ್ಮಿ ಆಗಿದೆ. ಒಂದು ಬಿಟ್ಟು ಒಂದಿರಲ್ಲ, ಒಂದಕ್ಕೆ ಬಂದ್ಮೇಲೆ ಇನ್ನೊಂದು ಬಂದೇ ಬರ್ತದೆ. ಯಾಕಂದ್ರೆ ಒಂದ್ ಚಪ್ಪಲಿ ಪೂರ್ತಿ ಸೌದಿರ್ತದೆ, ಇನ್ನೊಂದು ಚಪ್ಪಲಿ ಸೌದಿರಲ್ಲ. ಒಂದ್ ಕಾಲು ಬಲ ಜಾಸ್ತಿ ಕೊಡ್ತೀರಾ, ಒಂದ್ ಕಾಲು ಬಲನೇ ಇರ್ತೀರ. ಇದೆ ಜಾಸ್ತಿ 8 ವರ್ಷ ಆಯ್ತು ಬಂದು. ಇದಕ್ಕೆ ಈಗ 1 ತಿಂಗಳಾಯ್ತು ಬಂದು. ಇದು ಸ್ವಲ್ಪ ಕಮ್ಮಿ ಆಗಿದೆ, ಇದು ಸ್ವಲ್ಪ ಕಮ್ಮಿ ಆಗಿದೆ ಸರ್. ಹೌದು. 8 ವರ್ಷದಲ್ವಾ, ಸ್ವಲ್ಪ ರಿಸಲ್ಟ್ ಬೇಕು, ಇನ್ನೂ ಬೇಕು ರಿಸಲ್ಟ್. ಹೌದು ಸರ್. ಇಲ್ಲಿ ಬರೋವ್ರಿಗೆ ಇರೋವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಬಂದು ಇಲ್ಲಿ ಥೆರಪಿನ ಪಡೆದ್ರೆ ತುಂಬಾ ಆರೋಗ್ಯವಾಗಿರ್ತೀರಾ
ತುಂಬಾ ಒಳ್ಳೇದಾಗುತ್ತೆ. ಬನ್ನಿ ಎಲ್ಲರೂ ಥೆರಪಿ ಪಡಬೇಕು ಅಂತ ನಾನು ಹೇಳ್ತೀನಿ. ಜೋರಾಗಿ ಚಪ್ಪಾಳೆ ಬರ್ತೀನಿ. ಎಷ್ಟು ಗಂಟೆಗೆ ಬರ್ತೀರಾ, ಎಷ್ಟು ಗಂಟೆಗೆ ಹೋಗ್ತೀರಾ ನೀವು? ಸರ್ ನಾನು 10 ಗಂಟೆ ಬಂದೆ, ಹಾಂ 2-2:30 3 ಗಂಟೆಗೆಲ್ಲ ಮನೆಗೆ ಹೋಗ್ತೀನಿ ಸರ್. 10ರಿಂದ 3 ಗಂಟೆ, 11, 12, 1, 2, 3 ಗಂಟೆ, 5 ಗಂಟೆ ಟೈಮು ಆರೋಗ್ಯಕ್ಕೋಸ್ಕರ ಅಮ್ಮ ಟೈಮ್ ಖರ್ಚು ಮಾಡ್ತಿದ್ದಾರೆ. ಜೋರಾಗಿ ಚಪ್ಪಾಳೆ. ಈಗ ಹೊರಗಡೆ ಎಷ್ಟು ಹಣ ಖರ್ಚಾಗಿತ್ತಮ್ಮ ಹೆಚ್ಚು ಕಮ್ಮಿ? ಸರ್ ಇದಕ್ಕೆ ನಾನು ಜನರಲ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ. ಹಾಂ ಜಾಸ್ತಿ ಅದು ಗ್ಯಾಸ್ಟ್ರಿಕ್ ಗಂಟಲು ಇನ್ಸ್ಪೆಕ್ಷನ್ ಆಗ್ತಿತ್ತು ಯಾವಾಗಲೂ. ಹಾಂ ಅಲ್ಲಿ 7 ತಿಂಗಳು ಹೋಗ್ತಿದ್ದೆ ನಾನು ಜಾಸ್ತಿ. ಹಾಂ ಅಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ ಇಲ್ಲಿ ಕೃಷ್ಣಪ್ಪ ಡಾಕ್ಟ್ರು ಸಂದೇಶ ಮೇಲೆ ಅವ್ರು ತೋರಿಸಿದೆ ಸರ್. ಅದು ಸುಮಾರು ಆಗಿದೆ ಸರ್, ಒಂದು 12,000 ಆಗಿರ್ಬೋದು ಸರ್. 12,000 ರೂಪಾಯಿ ಖರ್ಚು ಮಾಡ್ಬೇಕು. ಆಗಿಲ್ಲ. ಓಕೆ, ಈಗ ಈ ಗ್ರೀನ್ ಲೈಫ್ ಬಂದ್ರಲ್ಲ, 1 ತಿಂಗಳಲ್ಲಿ ಇಷ್ಟೆಲ್ಲ ರಿಸಲ್ಟ್ ತಗೊಂಡಿದ್ದೀರಲ್ವಾ? ಹೌದು. ಇಲ್ಲಿ ಎಷ್ಟು ಹಣ ಖರ್ಚಾಯ್ತು? ಏನು ಮಾಡಿಲ್ಲ ಸರ್, ನಾನು ಹಣ ಖರ್ಚು ಮಾಡಿಲ್ಲ.